ದೇಶಾದ್ಯಂತ ನಿರುದ್ಯೋಗ ತಾಂಡವ ಆಡ್ತಿದ್ದಂತಹ ಸಮಯದಲ್ಲಿ ಈ ಸಮಸ್ಯೆಗೆ ಪರಿಹಾರವಾಗಿ ಹುಟ್ಟಿಕೊಂಡಿದ್ದೆ ರೂಟ್ ಸೆಟ್ ಅನ್ನುವಂತಹ ಒಂದು ಯೋಜನೆ. ಈ ಯೋಜನೆ ಕುರಿತಾಗಿ ಇವತ್ತಿಗೆ ಚರ್ಚೆ ಮಾಡೋಕ್ಕೆ ಅತಿಥಿಗಳು ನಮ್ಮ ಜೊತೆಗೆ ಇದ್ದಾರೆ. ಮೊದಲನೇದಾಗಿ ಸರ್, ಈ ರೂಟ್ ಸೆಟ್ ಅಂದರೆ ಏನು? ಈ ಯೋಜನೆ ಹುಟ್ಟಿದ್ಯಾಕೆ? ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದ ಹಾಗೆ 1980ರ ದಶಕದಲ್ಲಿ ನಿರುದ್ಯೋಗ, ಬಡತನ, ಅನಕ್ಷರತೆ, ಏರುತ್ತಿರುವ ಜನಸಂಖ್ಯೆ ಬಹಳ ದೊಡ್ಡ ಸಮಸ್ಯೆಯಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳನ್ನು ಕಾಡ್ತಾ ಇತ್ತು. ಇದೇ ಸಮಯದಲ್ಲಿ ಪೂಜ್ಯ ಹೆಗ್ಡೆಯವ್ರ ಹತ್ರ ಭಾಳಷ್ಟು ಜನ ಬಂದು ನಮಗೆ ಬ್ಯಾಂಕ್ನಲ್ಲಿ ಕೆಲಸಕ್ಕೋ LICಲಿ ಕೆಲಸಕ್ಕೋ ಶಿಫಾರಸು ಪತ್ರ ಕೇಳ್ತಾಯಿದ್ರು. ಆಗ ಅವ್ರಿಗೊಂದು ಮನಸ್ಸಲ್ಲಿ ಯೋಚನೆ ಬಂತು, ನಾವು ಒಂದು ವರ್ಷದಲ್ಲಿ ಒಂದು 25 ಜನ, 50 ಜನಕ್ಕೆ 100 ಜನಕ್ಕೆ ಕೊಡ್ಬೋದು. ಆದರೆ ಲಕ್ಷಾಂತರ ಜನ ವಿದ್ಯಾವಂತರಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ 7ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ PUCಲೋ ಡ್ರಾಪ್ಔಟ್ ಆಗಿರೋರಿದ್ದಾರೆ. ಅವ್ರ ಗತಿ ಏನು? ಅವ್ರಿಗೇನಾದರೂ ಮಾಡಬೇಕು. ಅದು ಅಲ್ಲದೆ ಹಳ್ಳಿಗಳಲ್ಲಿ ಕುಲ ಕಸಬುಗಳನ್ನು ತಗೊಳ್ಳೋದಕ್ಕೆ ಯಾವುದೂ ಜನ ಸಿಗ್ತಾ ಇಲ್ಲ. ಎಲ್ಲ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಪಟ್ಟಣದ ಕೆಲಸಗಳಲ್ಲಿ ಆಕರ್ಷಣೆ ಆಗ್ತಾ ಇದ್ದಾರೆ. ಇದನ್ನೆಲ್ಲ ಹೇಗೆ ತಪ್ಪಿಸೋದು ಒಂದು ಯೋಚನೆ ಮಾಡ್ತಾ ಆಗ ಅವರಿಗೆ ಒಂದು ಯೋಚನೆ ಬಂದಿದ್ದು, ಅದು ಯೋಜನೆಯಾಗಿ ಪರಿವರ್ತನೆ ಆಯಿತು. ಅದೇ ರೂಟ್ ಸೆಟ್, ಶಾರ್ಟಲ್ಲಿ ರೂಟ್ ಸೆಟ್ ಅಂತೀವಿ. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಗ್ರಾಮೀಣ ಅಭಿವೃದ್ಧಿ ಮತ್ತು ಸ್ವ ಉದ್ಯೋಗ ತರಬೇತಿ ಸಂಸ್ಥೆ. ರೂಟ್ ಸೆಟ್ ಸಂಸ್ಥೆಯ ವೈಶಿಷ್ಟ್ಯತೆ ಏನು ಸರ್? ರೂಟ್ ಸೆಟ್ ಸಂಸ್ಥೆಯ ವೈಶಿಷ್ಟ್ಯತೆ ಅಂದರೆ, ನಾವು 1982ರಲ್ಲಿ ಇದನ್ನು ಆರಂಭ ಮಾಡಿದ್ವಿ. ಆಗ ಯಾವ ಥರದ ತರಬೇತಿ ಕೊಡಬೇಕು ಅಂತ ನಮಗೂ ಗೊತ್ತಿರಲಿಲ್ಲ. ರೂಪುರೇಷೆ ಇರಲಿಲ್ಲ, ಸಿಲೆಬಸ್ ಇರಲಿಲ್ಲ. ಕೃಷಿಗೆ ಪೂರಕವಾದಂಥ ಕೆಲವೊಂದು ತರಬೇತಿಗಳು ಕೊಡ್ತಾ ಹೋದ್ವಿ. 90ರ ದಶಕದಲ್ಲಿ ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಹಮದಾಬಾದ್ನವ್ರು ಬಂದು, ಸರ್ ಇದರಲ್ಲಿ ಬರೀ ಸ್ಕಿಲ್ ಕೊಡಬೇಡಿ, ಸ್ಕಿಲ್ ಕೊಟ್ಟರೆ ಆಗಲ್ಲ, ಸ್ಕಿಲ್ ಜೊತೆಗೆ ನೀವು EDP ಇನ್ಪುಟ್ಸ್ ಕೊಡಬೇಕು ಅಂತ ನಮಗೆ ನಮ್ಮ ಸಿಲೆಬಸ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡಿದ್ರು. 70% ಸ್ಕಿಲ್ ಕೊಡಿ, 30% EDP ಇನ್ಪುಟ್ಸ್ ಕೊಡಿ ಅಂತ ಹೇಳಿದ್ರು. ಆ EDP ಇನ್ಪುಟ್ಸ್ ಅಥವಾ ಸಾಫ್ಟ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಅದು ನಮ್ಮ ಶಿಬಿರಾರ್ಥಿಗಳ ಏನೋ ಒಂದು ಆತ್ಮವಿಶ್ವಾಸವನ್ನು, ಅವರಲ್ಲಿರ್ತಕ್ಕಂಥ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ಇವತ್ತು ಯಶಸ್ವಿ ಉದ್ಯಮಗಳತ್ತ ಅದು ಮುನ್ನಡೆಯುವಲ್ಲಿ ಬಹಳಷ್ಟು ಸಹಾಯಕಾರಿಯಾಗಿದೆ. ಇದರ ವೈಶಿಷ್ಟ್ಯತೆ ನೀವು ಕೇಳಿದ್ರಿ ನೋಡಿ. ಇದು ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕೆಲಸಗಳು. ರೂಟ್ ಸೆಟ್ ಸಂಸ್ಥೆಯನ್ನು 2 ಆಗಿನ ಪ್ರಬಲ ಬ್ಯಾಂಕ್ಗಳಾದ ಸಿಂಡಿಕೇಟ್ ಮತ್ತು ಕೆನರಾ ಬ್ಯಾಂಕ್ ಆರಂಭದಲ್ಲಿ ಶುರು ಮಾಡಿದ್ರು. ಯಾಕೆಂದರೆ ಅದು ರಾಷ್ಟ್ರ ಮಟ್ಟದಲ್ಲಿ 20 ಸಂಸ್ಥೆಗಳಾಗಲೇ ಕೆಲಸ ಮಾಡ್ತಾಯಿದ್ದು. ಯಶಸ್ವಿ ಉದ್ಯಮಿಗಳ ಆದಾಯ ಸುಮಾರು 8,000 ರೂಪಾಯಿ ಆ್ಯಾವ್ರೇಜ್ ಇದ್ದರೆ, ಕೆಲವು ಜನರ ಆದಾಯ ಲಕ್ಷಗಟ್ಟಲೆಯನ್ನು ಮೀರಿತ್ತು. ಬಹಳ ಮುಖ್ಯವಾದ ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ಇದರದ್ದು ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಹೇಳ್ತೀವಿ. ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಹೇಳಿದ್ರೆ, ಇವಾಗ ಒಬ್ಬರು ಉದ್ಯಮಿ ಬೆಳೆದ್ರೆ, ಆ ಉದ್ಯಮ ಬೆಳೆದ ಹಾಗೆ ಅವನು ಒಬ್ಬನೇ ಕೆಲಸ ಮಾಡೋಕ್ಕಾಗಲ್ಲ. ಅವನು ಇನ್ನೊಬ್ರಿಗೋ 10 ಜನಕ್ಕೋ 20 ಜನಕ್ಕೋ 50 ಜನಕ್ಕೋ ಕೆಲಸ ಕೊಡ್ತಾನೆ. ನಮ್ಮಲ್ಲಿ ಬಹಳಷ್ಟು ಉದಾಹರಣೆಗಳಿದೆ. 50 ಜನ, 100 ಜನ, 200 ಜನಕ್ಕೆ ಕೆಲಸ ಕೊಟ್ಟಂಥ ಉದಾಹರಣೆಗಳಿದೆ. ಇದು ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಹೇಳ್ತೀವಿ. ಇದು ಬಹಳ ಮಹತ್ತರವಾದಂತಹ ಒಂದು ಕೊಡುಗೆ. ಇದ್ರ ಜೊತೆಗೆ ಎಲ್ಲ ತರಬೇತಿಗಳು ಉಚಿತ. ಇದರಲ್ಲಿ ಊಟ, ವಸತಿ ಮತ್ತು ತರಬೇತಿ ಇದಷ್ಟು ಸಂಪೂರ್ಣವಾಗಿ ಉಚಿತ. ತರಬೇತಿ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ಸ್, ಇದು ನಮ್ಮಲ್ಲಿ ತರಬೇತಿಯಲ್ಲಿ ಉಳ್ಕೋಬೇಕು, ಅವರು ಹೊರಗಡೆ ಹೋಗಿಲ್ಲ. 10 ದಿವಸ ಆಗಿರ್ಬೋದು, 30 ದಿವಸ ಇರ್ಬೋದು, 45 ದಿವಸ ಇರ್ಬೋದು, ಅವರು ಕಂಪ್ಲೀಟಾಗಿ ನಮ್ಮಲ್ಲೇ ಉಳ್ಕೊಂಡು ತರಬೇತಿ ಪಡ್ಕೋಬೇಕು. ಸ್ಕಿಲ್ ಜೊತೆಗೆ EDP ಇನ್ಪುಟ್ಸು ಅಥವಾ ಸಾಫ್ಟ್ ಸ್ಕಿಲ್ಸ್ ಕೊಡ್ತಕ್ಕಂತಹ ಏಕೈಕ ಸಂಸ್ಥೆ ಅಂದರೆ ರೂಟ್ ಸೆಟ್ ಸಂಸ್ಥೆ ಅಥವಾ RSETಗಳು ಅಂತ ಹೇಳ್ತೀವಿ. ತರಬೇತಿಯನ್ನು ನೀಡ್ತಕ್ಕಂಥವರು ಆ ಫೀಲ್ಡಲ್ಲಿ ಯಾರು ಎಕ್ಸ್ಪರ್ಟೈಸ್ ಇದ್ದಾರೆ ಅವರು ಬಂದು ತರಬೇತಿ ನೀಡ್ತಾರೆ. ಹಾಗಾಗಿ ಅವರಿಂದ ನುರಿತ ತಜ್ಞರಿಂದ ನಾವು ತರಬೇತಿಯನ್ನು ಕೊಡುತ್ತೇವೆ. ಬಹಳ ಮುಖ್ಯ, ಯಾವುದೇ ಕಾಲೇಜಲ್ಲಿ ಅಥವಾ ಸ್ಕೂಲ್ನಲ್ಲಿ ಶಾಲಾ ವ್ಯಾಸಂಗ ಆದಮೇಲೆ, ಕಾಲೇಜ್ ವ್ಯಾಸಂಗ ಆದಮೇಲೆ ಅವ್ರು ಏನು ಮಾಡ್ತೀರ ಅಂತ ಯಾರೂ ಕೇಳೋಕ್ಕೆ ಹೋಗಲ್ಲ. ಆದರೆ ಇಡೀ ಸಿಸ್ಟಮಲ್ಲಿ ಯಾವುದಾದ್ರು ಸಂಸ್ಥೆ ಫಾಲೋಅಪ್ ಮಾಡ್ತಾರೆ ತರಬೇತಿ ಪಡೆದವ್ರನ್ನ ಅಂತ ಹೇಳಿದ್ರೆ ಅದು ರೂಟ್ ಸೆಟ್ ಸಂಸ್ಥೆ. 2 ವರ್ಷಗಳ ಕಾಲ ನಾವು ನಿರಂತರವಾಗಿ ಅವ್ರನ್ನ ಫಾಲೋಅಪ್ ಮಾಡಿ ಏನು ಮಾಡ್ತಾ ಇದ್ದಾರೆ ಅಂತ ವಿಚಾರಿಸುವಂತಹ ಸಂಸ್ಥೆ ಇದೆ ಅಂತ ಹೇಳಿದ್ರೆ ಅದು ರೂಟ್ ಸೆಟ್ ಸಂಸ್ಥೆ. ಸರ್, ಇವಾಗ ಈ ತರಬೇತಿ ಉಚಿತ ತರಬೇತಿ ಅಂತ ಹೇಳಿದ್ರಿ. ಹಾಗಾದರೆ ಈ ತರಬೇತಿಗೆ ಇರುವಂತಹ ಅಂದರೆ ಅಭ್ಯರ್ಥಿಗೆ ಇರುವಂತಹ ಅರ್ಹತೆ ಅಥವಾ ಮಾನದಂಡ ಏನಿರ್ಬೋದು ಅಂತ? ಅರ್ಹತೆ ಅಂದರೆ 18ರಿಂದ 45 ವರ್ಷದ, ಯಾವುದೇ ಥರವಾದ ಲಿಂಗ ಭೇದ ಇಲ್ಲದೇ, ಜಾತಿ ಇಲ್ಲದೇ ಯಾರೇ ಬೇಕಾದ್ರೂ ನಮ್ಮಲ್ಲಿ ತರಬೇತಿಯನ್ನು ಉಚಿತವಾಗಿ ಪಡಿಬೋದು. ಯಾವುದೇ ವಿದ್ಯಾರ್ಹತೆಯ ಯಾವುದೇ ಕಂಡೀಷನ್ಸ್ ಇಲ್ಲ. ಆದರೆ ಕಂಪ್ಯೂಟರ್ ಕೋರ್ಸ್ಗಳಿಗೆ ಬೇಕು ಅಂತ ಹೇಳಿದ್ರೆ ಅವ್ರು SSLC ಪಾಸ್ ಆಗಿರಬೇಕು ಅಂತ ಹೇಳ್ತೀವಿ. ಅದು ಬಿಟ್ಟು ಬೇರೆ ಯಾವುದೇ ಮಾನದಂಡಗಳಿಲ್ಲ.
18ರಿಂದ 45 ವರ್ಷ, BPLನವರಿಗೆ ಅಥವಾ ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ಆದ್ಯತೆಯಲ್ಲಿ ಕೊಡ್ತೇವೆ ನಾವು ತರಬೇತಿಯನ್ನು. ಇನ್ನು ತರಬೇತಿಗೆ ಯಾವ ರೀತಿ ದಿನಚರಿ ಇರುತ್ತೆ? ಒಬ್ಬ ವಿದ್ಯಾರ್ಥಿ, ಒಬ್ಬ ಅಭ್ಯರ್ಥಿಗೆ ಅಲ್ಲಿ ಯಾವ ರೀತಿ ದಿನಚರಿಗಳಿರುತ್ತೆ? ನೋಡಿ, ಬೆಳಿಗ್ಗೆ ತರಬೇತಿ ಸಮಯದಲ್ಲಿ ಇವರೇ ಇಲ್ಲಿದ್ದಾರೆ ಕೇಳಿ. ಆಮೇಲೆ 5:15 ಅವರನ್ನು ನಮ್ಮ ಅಟೆಂಡರ್ ಎಬ್ಬರಿಸಿದ್ರೆ ಯೋಗದ ನಂತರ ಶ್ರಮದಾನದ ಮೂಲಕ ಇಡೀ ಕ್ಯಾಂಪಸನ್ನು ಅವರೇ ಸ್ವಚ್ಛ ಮಾಡಿ ಇಟ್ಕೊಳ್ತಾರೆ. ಅದಾದ ನಂತರ ಅವರ ತಿಂಡಿ ಆದಮೇಲೆ ಅವ್ರ ಊಟ ಆದಮೇಲೆ ತರಬೇತಿ ನಡೀತಾ ಇರುತ್ತೆ. 5:15 ಸಾಮಾನ್ಯವಾಗಿ ಎಲ್ಲ ಸ್ಕೂಲು ಕಾಲೇಜುಗಳು ಮುಗಿದ್ರೆ ನಮ್ಮ ತರಬೇತಿ ರಾತ್ರಿ 9, 10, 11, 12, 1 ಎಕ್ಸ್ಟೆಂಡೆಡ್ ಅವರ್ಸ್ ಆಫ್ ಲರ್ನಿಂಗ್ ಇದರಲ್ಲಿ ಅವಕಾಶ. ಸೊ ನಿಮಗೆ ಅನಿಸ್ಬೋದು 30 ದಿವಸ ತರಬೇತಿ ಏನು ಅಂತ, ಆದರೆ ಬೇರೆ ಕಡೆ ಅದು 2 ತಿಂಗಳದು 3 ತಿಂಗಳದು ಈಕ್ವಲೆಂಟ್ ಆಗುತ್ತೆ. ಇದು ಒಂದು ತರಬೇತಿ ವೈಶಿಷ್ಟ್ಯ ಅಂತ ಹೇಳಿದ್ರೆ, ಆಟದ ಮೂಲಕ ಪಾಠಗಳು, ಪ್ರಾತ್ಯಕ್ಷತೆ, ಮಾಡಿ ನೋಡಿ ಕಲ್ತ್ಕೋ ಅಂತ ಹೇಳೋದು, ಅನುಭವದ ಹಂಚಿಕೆ, ತರಬೇತುದಾರನ ಕರೆಸಿ ಬೆಸ್ಟ್ ಆಂಟ್ರಪ್ರನರ್ನ ಕರೆಸಿ ಅವರಿಂದ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡೋದು, ಇವೆಲ್ಲ ಇದೆ. ಇದು ನಮ್ಮ ತರಬೇತಿಯ ವೈಶಿಷ್ಟ್ಯಗಳು. ಇದರಲ್ಲಿ ವಿವಿಧ ತರಬೇತಿಗಳು ಯಾವುದಾದ್ರು ನಾವೊಂದು 4 ಮೇಜರ ಕ್ಲಾಸಿಫೈ ಮಾಡ್ತೇವೆ. ಒಂದು ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟಂಥ ತರಬೇತಿಗಳು, ಇದು ಭಾಳಷ್ಟು ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ತರಬೇತಿಗಳು. ಎರಡನೇದು ಸೇವಾ ಸಂಬಂಧದ ತರಬೇತಿಗಳು ಅಂತ ಹೇಳ್ತೇವೆ. ಉದಾಹರಣೆಗೆ ನಿಮ್ಮ ಫೋಟೋಗ್ರಫಿ ಇರ್ಬೋದು, 2 ವೀಲರ್ ರಿಪೇರ್ಸ್ ಇರ್ಬೋದು, ಮೊಬೈಲ್ ರಿಪೇರ್ಸ್ ಇರ್ಬೋದು, ಬ್ಯೂಟಿ ಪಾರ್ಲರು, ಇಂಥದ್ದೆಲ್ಲ ತರಬೇತಿಗಳನ್ನು ನಾವು ಸರ್ವಿಸಲ್ಲಿ ಇನ್ಕ್ಲೂಡ್ ಮಾಡ್ತೇವೆ. ಇನ್ನೊಂದು ಪ್ರೊಡಕ್ಷನ್ ಅಥವಾ ಉತ್ಪಾದನಾ ತರಬೇತಿಗಳು ಅಂತ ಹೇಳಿದ್ರೆ ಟೆಕ್ಸ್ಟೈಲು, ಸಿದ್ಧ ಉಡುಪು ತಯಾರಿಕೆ, ಬೇಕರಿ ಉತ್ಪನ್ನಗಳು, ಆಟಿಕೆ ತಯಾರಿಕೆ, ತಿಂಡಿ ತಿನಿಸುಗಳ ತಯಾರಿಕೆ, ಇದೆಲ್ಲ ಈ ಥರದ ತರಬೇತಿಗಳಿದೆ. ಇನ್ನೊಂದು ಜನರಲ್ EDP ಅಂತ, ಯಾವುದೇ ಒಂದು ಉದ್ಯಮವನ್ನು ಮಾಡಬೇಕಾದ್ರೆ ಒಬ್ಬ ಉದ್ಯಮಿಗೆ ಒಂದು ಉದ್ಯಮಶೀಲತಾ ಒಂದು ತರಬೇತಿ ಬೇಕಾಗುತ್ತೆ. 10 ದಿವಸದ ಉದ್ಯಮಶೀಲತಾ ತರಬೇತಿಯನ್ನು ಕೂಡ ನಾವು ಕೊಡ್ತೇವೆ. ಹಲವು ವರ್ಷಗಳಿಂದ ಈ ಯೋಜನೆ ನಡ್ಕೊಂಡು ಬರ್ತಾ ಇದೆ. ಹಾಗಿದ್ರೆ ಇಲ್ಲಿವರೆಗೂ ಎಷ್ಟು ಅಭ್ಯರ್ಥಿಗಳು ಈ ತರಬೇತಿಯನ್ನು ಪಡೆದಿದ್ದಾರೆ? ಇದಕ್ಕಿಂತ ಮುಂಚೆ ನಾನು ಈ ರೂಟ್ ಸೆಟ್ಟಿಂದ RSET ಒಂದು ಪಯಣ ಆಗಿತ್ತು. ಇದು ಬಹಳ ಮಹತ್ತರವಾದ ಬೆಳವಣಿಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು 2007 ರೂಟ್ ಸೆಟ್ 25 ವರ್ಷ ಆಗಿ ನಾವು ರಜತ ಮಹೋತ್ಸವ ಆಚರಿಸುವಂಥ ಸಂದರ್ಭದಲ್ಲಿದ್ವಿ. ಆಗಿನ ಗ್ರಾಮೀಣಾಭಿವೃದ್ಧಿಯ ಕೇಂದ್ರ ಮಂತ್ರಿಗಳಾದಂತಹ ಡಾಕ್ಟರ್ ರಘುವಂಶಿ ಪ್ರಸಾದ್ರವರು ಬಂದರು. ರೂಟ್ ಸೆಟ್ಟಿನ ಟ್ರೈನೀಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರು, ತುಂಬ ಪ್ರಭಾವಿತರಾದರು. ಅದರಿಂದ ಆಕರ್ಷಿತರಾಗಿ 3 ಜನ IAS ಆಫೀಸರ್ಸನ್ನು ರೂಟ್ ಸೆಟ್ ಸ್ಟಡಿ ಮಾಡ್ಕೊಬನ್ನಿ ಅಂತ ಹೇಳಿದ್ರು. ಅದಾದ ನಂತರ 20 ಪ್ರೊಫೆಸರ್ಸ್ಗಳನ್ನು NIRD ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಹೈದರಾಬಾದ್ನವ್ರನ್ನ 20 ಪ್ರೊಫೆಸರ್ಸ್ಗಳನ್ನು ನಮ್ಮ 20 ಇನ್ಸ್ಟಿಟ್ಯೂಟ್ಗಳಿಗೆ ಕೊಟ್ಟರು. ಅವರು ಒಂದು ರಿಪೋರ್ಟ್ ಕೊಟ್ಟರು. ನಮಗೂ ಒಂದು ಆಶ್ಚರ್ಯ ಆಯಿತು. ಏನು ಅಂತ ಹೇಳಿದ್ರೆ, ಆ ರಿಪೋರ್ಟಲ್ಲಿ 20 ಪ್ರೊಫೆಸರ್ಗಳು ಒಂದೇ ಒಂದು ಅಂಶ ಕೊಟ್ಟಿದ್ದರು. ಈ ರೂಟ್ ಸೆಟ್ಟಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ತರಬೇತಿಯಲ್ಲಿ. ಎರಡನೇದು, ಇದರಲ್ಲಿ ರಿಪ್ಲಿಕೇಟ್ ಮಾಡ್ತಕ್ಕಂಥ ಶಕ್ತಿ ಇದೆ. ಪ್ರತಿ ಜಿಲ್ಲೆಯಲ್ಲೂ ಇದನ್ನು ರಿಪ್ಲಿಕೇಟ್ ಮಾಡ್ಬೋದು ಅಂತ ಒಂದು ರಿಪೋರ್ಟ್ ಕೊಟ್ಟರು. ಅದರ ಆಧಾರದ ಮೇಲೆ ರಘುವಂಶಿ ಪ್ರಸಾದ್ರವರು ಪೂಜ್ಯರಲ್ಲಿ ಬಂದರು, ಇದನ್ನು ರಿಪ್ಲಿಕೇಟ್ ಮಾಡ್ತೀವಿ, ಪರ್ಮಿಷನ್ ಕೊಡಿ ಅಂದರು. ಆಮೇಲೆ ಒಂದು ಮಾತು ಹೇಳಿದ್ರು ಮೇಡಮ್, ಭಾಳ ಖುಷಿಯಾಗುತ್ತೆ ನಮಗಿನ್ನೂ ಅದು ಕಿವಿಲಿದೆ. ಸರ್, ನಾವು ಸರ್ಕಾರದಲ್ಲಿ 100 ರೂಪಾಯಿ ಖರ್ಚು ಮಾಡಿದ್ರೆ 60-70 ಸದ್ವಿನಿಯೋಗ ಆಗುತ್ತೆ, ನಿಮಗೆ ಕೊಟ್ಟರೆ 100+ ಆಗುತ್ತೆ. ಆ ವಿಶ್ವಾಸದಲ್ಲಿ ಇದು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ, ನೋಡಿರಿ, ಕೇಂದ್ರ ಮಂತ್ರಿಗಳಿಗೆ ಇರೋ ವಿಶ್ವಾಸ, ಪೂಜ್ಯರ ಕಾರ್ಯಕ್ರಮ, ನಮಗೆ ಹೆಮ್ಮೆ ಅನಿಸುತ್ತೆ. ಅದಾದಮೇಲೆ ನಡೆದಿದ್ದೆಲ್ಲ ವಿಸ್ಮಯ. ಅವರು ಸರ್ಕಾರದಿಂದ ಒಂದು ಸುತ್ತೋಲೆ ಕೊಟ್ಟರು. ಈ ಥರ ಬ್ಯಾಂಕ್ ಎಲ್ಲೆಲ್ಲಿ ಲೀಡ್ ಬ್ಯಾಂಕ್ ಇದೆ, ಯಾವ ಬ್ಯಾಂಕ್ ಲೀಡ್ ಬ್ಯಾಂಕ್ ರೆಸ್ಪಾನ್ಸಿಬಿಲಿಟಿ ಇದೆ, ಆಯಾ ಜಿಲ್ಲೆಯಲ್ಲಿ ಅವರು RSETಗಳನ್ನು ಓಪನ್ ಮಾಡಿ ಅಂತ. ರೂಟ್ ಸೆಟ್ಟಿಂದ ಹೆಸರು ಕೊಡ್ಬೋದಾಗಿತ್ತು, ನೀವು ಕೇಳ್ಬೋದು. ಆದರೆ ರೂಟ್ ಸೆಟ್ ಅನ್ನೋದು ಟ್ರೇಡ್ ಆ್ಯಕ್ಟಲ್ಲಿ ರಿಜಿಸ್ಟರ್ ಆಗಿದ್ದರಿಂದ RSET ಅನ್ನೋ ಹೆಸರು ಕೊಟ್ವಿ, ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಯಾವ ಜಿಲ್ಲೆಯಲ್ಲಿ ಲೀಡ್ ಬ್ಯಾಂಕ್ ರೆಸ್ಪಾನ್ಸಿಬಿಲಿಟಿನ ಯಾವ ಬ್ಯಾಂಕ್ ಹೊಂದಿದೆ, ಆ ಬ್ಯಾಂಕು ಅದನ್ನು ಓಪನ್ ಮಾಡಬೇಕು ಅಂತ ಒಂದು ಆದೇಶ ಕೊಟ್ಟರು. ಸರ್ಕಾರದ ಆದೇಶ, ಅದರಲ್ಲಿ ಯಾರೂ ಫಾಲೋಅಪ್ ಮಾಡೋಕ್ಕೆ ಯಾರೂ ಅಧಿಕಾರಿ ಇರಲಿಲ್ಲ, ಈರೇನ್ ಹೆಗ್ಡೆ ಅಂತ ವಿಷನರಿ ಲೀಡರ್ ಇರಲಿಲ್ಲ. ಹಾಗಾಗಿ ಅದನ್ನು ಯಾರೂ ಕೇರೂ ಮಾಡಲಿಲ್ಲ. 2011 ಸಮಯದಲ್ಲಿ ವಿಜಯ್ ಕುಮಾರ್ ಅಂತ ಜಾಯಿಂಟ್ ಸೆಕ್ರೆಟರಿ ಬಂದರು. ಇವರು ಈ RSET ರಿವ್ಯೂ ಮಾಡೋವಾಗ ಅವ್ರಿಗೊಂದು ಆಶ್ಚರ್ಯ ಕಾಣ್ತು, ಏನೂ ಪ್ರೋಗ್ರೆಸ್ ಆಗಿಲ್ಲ. ಬ್ಯಾಂಕ್ನವ್ರು ಸುಮ್ಮನೆ ಹೊಂದಿದ್ರು ಅಷ್ಟೇ, ಏನೂ ಮಾಡಿರಲಿಲ್ಲ. ನಾನು ಕರೆದ್ರು, ಏನಾಯ್ತಪ್ಪ ಅಂದರು. ನಾನು ಹೇಳಿದೆ, ರೂಟ್ ಸೆಟ್ ಸಕ್ಸಸ್ ಆಗೋಕ್ಕೆ ಡಾಕ್ಟರ್ ವೀರೇನ್ ಹೆಗ್ಡೆ ಅವರು ಅಧ್ಯಕ್ಷತೆ ಇದ್ದಾರೆ, ನೀವು ಇಲ್ಲಿ ಸರ್ಕ್ಯುಲರ್ ಇಶ್ಯೂ ಮಾಡಿದ್ರೆ ಹೇಗಾಗುತ್ತೆ ಅಂತ ಕೇಳಿದೆ. ಆಗ ಒಂದು ರೋಡ್ ಮ್ಯಾಪ್ ಮಾಡಿಕೊಡಿ ಅಂದರು. ನಾವು ನೆಬಾರ್ಡ್ನೋ ಅಫಿಷಿಯಲ್ಸು ಎಲ್ಲ ಕೂತ್ಕೊಂಡು ಒಂದು ರೋಡ್ ಮ್ಯಾಪ್ ಮಾಡಿಕೊಟ್ವಿ. ಅದರಲ್ಲಿ ಅವರಿಗೆ ಸೂಚನೆಗಳನ್ನು ಕೊಟ್ವಿ. ನ್ಯಾಷನಲ್ ಲೆವೆಲ್ ಅಡ್ವೈಸರಿ ಕಮಿಟಿ ಮಾಡಿ ಅದಕ್ಕೆ ಅಧ್ಯಕ್ಷರನ್ನಾಗಿ ವೀರೇನ್ ಹೆಗ್ಡೆ ಅವ್ರನ್ನ ಕೊಡಿ. ಎಲ್ಲ ದೇಶದಲ್ಲಿ ಎಷ್ಟು RSETಗಳು ಬರುತ್ತೋ ಅದರಷ್ಟನ್ನು
ವೀರೇಂದ್ರ ಹೆಗ್ಡೆ ಅವರ ಅಧ್ಯಕ್ಷತೆಯಲ್ಲಿ ನಡೀಬೇಕು. ಎರಡನೇದು, ಪ್ರತಿ ಡೈರೆಕ್ಟರ್ಗಳು ಮತ್ತು ಫ್ಯಾಕಲ್ಟಿ ಮೆಂಬರ್ಸ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕು. ಅದಕ್ಕೆ ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸಿಟಿಗೆ ಇಂಟ್ರೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಮೂರನೇದು, ಪ್ರತಿ ಒಂದು ಜಿಲ್ಲೆಯ ಆರ್ಸೆಟಿಗಳನ್ನು ಮಾನಿಟರ್ ಮಾಡೋದಕ್ಕೋಸ್ಕರ ಒಂದು ಸ್ಟೇಟ್ ಡೈರೆಕ್ಟರ್ ಪೋಸ್ಟನ್ನು ಕ್ರಿಯೇಟ್ ಮಾಡಿಕೊಡಿ ಅಂತ ಹೇಳಿದ್ವಿ. ಅದಾದ ನಂತರ ಇದೆಲ್ಲವನ್ನು ನೋಡ್ಕೊಳ್ಳೋದಕ್ಕೆ ಒಂದು ನ್ಯಾಷನಲ್ ಡೈರೆಕ್ಟರ್ ಬೇಕು ಅಂತ ಹೇಳಿ ನನ್ನನ್ನು ನ್ಯಾಷನಲ್ ಡೈರೆಕ್ಟರಾಗಿ 2011ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಡೆಪ್ಯುಟೇಷನ್ಗೆ ಹೋದೆ. ಅದಾದ ನಂತರ ಪ್ರತಿ ಒಂದು ಜಿಲ್ಲೆಗಳಿಗೆ, ಪ್ರತಿಯೊಂದು ಬ್ಯಾಂಕ್ಗಳಿಗೆ, ಪ್ರತಿಯೊಂದು ಸಂಸ್ಥೆಗಳಿಗೆ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಭೇಟಿಯಾಗಿ ಅವರಿಗೆ ಸೆನ್ಸಿಟೈಸ್ ಮಾಡಿಕೊಂಡು ನೆಬಾರ್ಡ್, ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಬ್ಯಾಂಕಿಂಗ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಟ್ರೈನಿಂಗ್ ಸೆಂಟರ್ಸು, ಬ್ಯಾಂಕ್ಗಳ ಟ್ರೈನಿಂಗ್ ಸೆಂಟರ್ಸ್ಗಳಿಗೆ ನಾನು ಹೋಗಿ ಅವ್ರುಗಳಿಗೆ ಸೆನ್ಸಿಟೈಸ್ ಮಾಡಿದೆ. ಅವರಿಗೆ ಈ RCT ಮೂವ್ಮೆಂಟನ್ನು ತಿಳಿಸ್ಕೊಟ್ಟೆ, ಅವ್ರನ್ನ ಸಹಾಯ ಪಡ್ಕೊಂಡೆ. ಅದಾದ ನಂತರ ಈ RCTಗಳನ್ನು ನಾವು ಗ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಬೆಸ್ಟ್ ಪರ್ಫಾರ್ಮಿಂಗ್ RCTs AA, A, B, C ಅನ್ನೋ ಗ್ರೇಡಿಂಗ್ ಮಾಡೋಕ್ಕೆ ಶುರು ಮಾಡಿದ್ವಿ. ಯಾರು AA ಮತ್ತು A ಗ್ರೇಡ್ಗಳನ್ನು ತೊಗೊಂಡಿದ್ದಾರೆ ಆ RCT ಡೈರೆಕ್ಟರ್ಗಳನ್ನು, ಆ RCT ಸ್ಪಾನ್ಸರ್ ಮಾಡಿರ್ತಕ್ಕಂಥ ಬ್ಯಾಂಕ್ಗಳನ್ನು, RCT ಯಾವ ಸ್ಟೇಟಲ್ಲಿ ಕೆಲಸ ಮಾಡ್ತಿದೆ ಸ್ಟೇಟ್ ಸೆಕ್ರೆಟರಿಗಳನ್ನ ವಿಜ್ಞಾನ ಭವನಲ್ಲಿ ಕರೆಸಿ ಅವರುಗಳಿಗೆ ಸನ್ಮಾನ ಮಾಡ್ತಕ್ಕಂತಹ ಒಂದು ಮೋಟಿವೇಶನಲ್ ಕಾರ್ಯಕ್ರಮವನ್ನು ಪೂಜ್ಯರ ಅಧ್ಯಕ್ಷತೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ಇದು ತುಂಬ ಬಹಳ ನಮಗೆ ಒಳ್ಳೆ ರಿಸಲ್ಟ್ ಕೊಡ್ತು. ಪ್ರತಿ ವರ್ಷ ಯಾವಾಗ RCT ದಿವಸ ಬರುತ್ತೆ ಅಂತ ಕಾಯುವಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ವಿ. ಇದೆಲ್ಲದರ ಪರಿಣಾಮ 2017ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟ್ರಿ ಆಫ್ ಆಂಟ್ರಪ್ರಿನರ್ಶಿಪ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದವರು ಕ್ರಿಯೇಟ್ ಮಾಡಿದ್ರು ಹೊಸದಾಗಿ ಮಿನಿಸ್ಟ್ರಿಯನ್ನು. ಅವರು ಆಲ್ ಇಂಡಿಯಾ ಲೆವೆಲಲ್ಲಿ ನ್ಯಾಷನಲ್ ಆಂಟ್ರಪ್ರಿನರ್ಶಿಪ್ ಅವಾರ್ಡನ್ನ ಒಂದು ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಅಪ್ಲಿಕೇಶನ್ ಹಾಕಿದ್ವಿ. 12 ಜನ ಜ್ಯೂರಿಗಳು ನನ್ನನ್ನು ಕರೆದು ಇಂಟರ್ವ್ಯೂ ಮಾಡಿದ್ರು, ಯಾಕೆ ರೂಟ್ ಸೆಟ್ಟಿಗೆ ಅವಾರ್ಡ್ ಕೊಡಬೇಕು ಅಂತ. ನಾನು ಹೇಳಿದೆ, ರೂಟ್ ಸೆಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಕಾರ್ಯಕ್ರಮ, ಬ್ಯಾಂಕ್ಗಳು ನಡೆಸ್ತಕ್ಕಂಥ ಕಾರ್ಯಕ್ರಮ, ಪಾರದರ್ಶಕತೆ ಇದೆ. ಬರೀ 200 ರೂಪಾಯಿಯಲ್ಲಿ ಒಂದು ತರಬೇತಿ ಕೊಡ್ತಾ ಇದ್ದೀವಿ. ಇದನ್ನೇ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದಕ್ಕೆ 5-10 ಖರ್ಚಾಗ್ತಾ ಇದೆ. 70% ಸೆಟ್ಲ್ಮೆಂಟ್ ರೇಟ್ ಇದೆ. ಬ್ಯಾಂಕ್ಗಳಿಂದ ಇರತಕ್ಕಂತಹ ಲೋನ್ಗಳು ಸೌಲಭ್ಯ ಇದೆ. ಇದರಿಂದ ಸಿಕ್ಕಾಬಟ್ಟೆ ಆರ್ಥಿಕ ಅಭಿವೃದ್ಧಿ ಆಗಿದೆ ಅಂತ ಹೇಳಿದಾಗ ನಮಗೆ ಬಹಳ ಖುಷಿ ಕೊಡ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ 2017ರಲ್ಲಿ ಪ್ರಪ್ರಥಮ ಬಾರಿಗೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಹೇಳೋದಕ್ಕೆ, ನ್ಯಾಷನಲ್ ಆಂಟ್ರಪ್ರಿನರ್ಶಿಪ್ ಅವಾರ್ಡ್ ರೂಟ್ ಸೆಟ್ ಸಂಸ್ಥೆಗೆ ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸೆಟ್ಟಿಗೆ ಬಂತು ರೀ. ಅದನ್ನು ರಾಜನಾಥ್ ಸಿಂಗ್ ಅವರು ಕೊಟ್ಟಾಗ ಪೂಜ್ಯರು ಒಂದು ಮಾತು ಹೇಳಿದ್ರು, ನನಗೆ ಇವಾಗಲೂ ಕಿವಿಲಿದೆ. ಇದನ್ನು ನಾ ತಗೊಳ್ತಾ ಇಲ್ಲ, ಇದನ್ನು ನಾನು ಎಲ್ಲ ಬ್ಯಾಂಕಿನ ಅಧಿಕಾರಿಗಳಿಗೆ, ರೂಟ್ ಸೆಟ್ ಡೈರೆಕ್ಟರ್ಗಳಿಗೆ, ರೂಟ್ ಸೆಟ್ಟಲ್ಲಿ ಟ್ರೈನಿಂಗ್ ಪಡೆದವ್ರಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳ್ತಾರಲ್ಲ, ಇಂಥ ಮನೋಭಾವ ಇರ್ತಕ್ಕಂಥ ಅಧ್ಯಕ್ಷರಿದ್ದಾರಲ್ಲ, ಇದಕ್ಕೆ ಒಂದು ಜೋರ ಚಪ್ಪಾಳೆ ಕೊಡಿ. ನಿಜಕ್ಕೂ ತುಂಬ ಅದ್ಭುತವಾದ ಯೋಜನೆ ಸರ್ ನೀವು ಹೇಳಿದಾಗೆ. ಈಗ ರೂಟ್ ಸೆಟ್ ಯೋಜನೆಯ ಫಲಾನುಭವಿಗಳಾದಂತಹ ಶ್ರೀ ರಾಮಸ್ವಾಮಿ, ಅದೇ ರೀತಿ ಡೊರೆಟಾ ಕ್ರಿಸ್ಟಾಬೆಲ್ಲ ಅವರು ನಮ್ಮ ಜೊತೆಗೆ ಈಗ ಇದ್ದಾರೆ. ಅವರು ಇವಾಗ ತುಂಬ ಅದ್ಭುತವಾದ ಯಶಸ್ವಿ ಜೀವನವನ್ನು ನಡೆಸ್ತಾ ಇದ್ದಾರೆ ಈ ತರಬೇತಿಯ ಪಡೆದ ನಂತರ. ಹೀಗಾಗಿ ಅವರ ಅನುಭವವನ್ನು ಅವರ ಮಾತಿನಿಂದನೇ ಕೇಳೋಣ. ಸರ್, ಮೊದಲನೇದಾಗಿ ಶ್ರೀ ರಾಮಸ್ವಾಮಿ ಸರ್, ನೀವು ಹೇಳಿ, ಒಂದು ವೇಳೆ ರೂಟ್ ಸೆಟ್ ನಿಮ್ಮ ಜೀವನದಲ್ಲಿ ಇರಲಿಲ್ಲ ಅಂದರೆ ಹೇಗಿರ್ತಿತ್ತು? ರೂಟ್ ಸೆಟ್ ಬಂದಾದ ಮೇಲೆ ನಿಮ್ಮ ಜೀವನ ಹೇಗಿದೆ? ನನ್ನ ಹೆಸರು ರಾಮಸ್ವಾಮಿ ಅಂತೇಳಿ. ನಾನು ಬೆಂಗಳೂರು ಉತ್ತರ ತಾಲೂಕು ಬೊಮ್ಮಶೆಟ್ಟಹಳ್ಳಿ ಗ್ರಾಮದವನು. ನಮ್ಮ ಕುಟುಂಬ ರೈತರ ಕುಟುಂಬ. ಮನೇಲಿ 3 ಜನ ಗಂಡು ಮಕ್ಕಳಿದ್ರೆ ನಿಮಗೆ ಗೊತ್ತಿದೆ, ಹಳ್ಳಿಗಳ ಕಡೆ ತಂದೆ ತಾಯಿ ನೋಡ್ಕೊಳ್ಳಿಕ್ಕೆ ಅಂತೇಳಿ ಅದರಲ್ಲಿ ಒಬ್ಬರನ್ನ ತೊಡಗಿಸ್ತಾರೆ. ಆ 3ನೇ ಮಗ ನಾನೇ ಆಗಿದ್ದರಿಂದ ಅದು ನಾನೇ ಆಗಿದ್ದೆ. ನಾನು SLC ಆದಮೇಲೆ ಏನು ಓದಬೇಕು ಅಂತ ಗೊತ್ತಾಗಲಿಲ್ಲ. ಅಪ್ಪ ಅಮ್ಮನ ನೋಡ್ಕೊಂಡು, ನಮ್ಮದೆಲ್ಲ ಅಗ್ರಿಕಲ್ಚರ್ ಡ್ರೈ ಲ್ಯಾಂಡು, ಯಾವುದೇ ನೀರಾವರಿ ಇರಲಿಲ್ಲ. ಆಗ ನನಗೆ ಆಯ್ಕೆ ಮಾಡಿಕೊಂಡೆ ಸಿರಿಕಲ್ಚರ್ ಡಿಪ್ಲೊಮೊ ಅಂತ ಆಯ್ಕೆ ಮಾಡಿಕೊಂಡಾಗ ನಂದು ಫೇಲ್ ಆದೆ. ಸಿರಿಕಲ್ಚರ್ ಡಿಪ್ಲೊಮೊ ಫೇಲ್ ಆದೆ. ಅಗ್ರಿಕಲ್ಚರ್ ಏನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬೆಂಗಳೂರಲ್ಲಿ ಅಲಂಕಾರ್ ಫರ್ಲ್ ಪ್ಲಾಜಾ ಅಂತೇಳಿ ಒಂದು ಬಟ್ಟೆ ಅಂಗಡಿಲಿ ಕೆಲಸಕ್ಕೆ ಸೇರಿಕೊಂಡೆ. ನನಗೆ ಹೆಲ್ಪರ್ ಕೆಲಸ ಕೊಟ್ಟರು. 600 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಸುಮಾರು 5 ವರ್ಷ ಬಟ್ಟೆ ಅಂಗಡಿಲಿ ಕೆಲಸ ಮಾಡಿದೆ. ನನ್ನಮ್ಮ ಹೇಳ್ತಾಯಿದ್ರು, SLC ಪಾಸ್ ಮಾಡಿಬಿಡು, SLC ಮಾಸ್ ಕಾರ್ಡ್ಗೆ 50,000 ದುಡ್ಡು ಕೊಡ್ತಾರೆ ಅಂತೇಳಿ. ಊರಿಗೆ ಬಂದು ಮನೆಯಲ್ಲಿ ನಿಮಗೆ ಹಳ್ಳಿ ಕಡೆ ಇರ್ತವೆ ಟ್ರಂಕು ಪೆಟ್ಟಿಗೆ ಅಂತೇಳಿ, ಆ ಟ್ರಂಕಲ್ಲಿ ಹುಡುಕ್ತೆ ಮಾಸ್ ಕಾರ್ಡ್ ಸಿಕ್ತು. ಮಾಸ್ ಕಾರ್ಡ್ ಕೊಟ್ಟರೆ ದುಡ್ಡು ಕೊಡಲ್ಲ, ಮಾಸ್ ಕಾರ್ಡ್ ಮೇಲೆ ಲೋನ್ ಕೊಡ್ತಾರೆ ಅಂತ ಗೊತ್ತಾಯಿತು. ಸೊ ಅವಾಗ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಲೋನ್ ತೊಗೊಂಡೆ. ನನಗೆ 95,000 ಸ್ಯಾಂಕ್ಷನ್ ಆಯಿತು. ನೀನು ಟ್ರೈನಿಂಗ್ ತೊಗೋಬೇಕಪ್ಪ, 15 ದಿವಸ EDP ಟ್ರೈನಿಂಗ್, ಉದ್ಯೋಗದ ಲಕ್ಷಣಗಳು ಅಂತೇಳಿ ಒಂದು ಟ್ರೈನಿಂಗ್ ತೊಗೊಳ್ಬೇಕು ಅಂತ ಹೇಳಿದ್ರು. ನಾನು 5 ವರ್ಷದಿಂದ ಬಟ್ಟೆ ಅಂಗಡಿಲಿ ಕೆಲಸ ಮಾಡಿದ್ದೀನಿ, ತರೋದು ಗೊತ್ತು, ಮಾರೋದು ಗೊತ್ತು. ಇಲ್ಲಿ ಏನು ಹೇಳ್ಕೊಡ್ತೀರಾ ಅಂತಂದ್ರೆ ಒಂದು ಈಗೋ ಹಾಮಿಂದನೇ ಹೋಗಿದ್ದೆ ನಾನು. ಆದರೆ ನನಗಲ್ಲಿ ಒಂದು MBA, ಒಂದು MCOM, ಏನೇನು ಬಿಸ್ನೆಸ್ಗೆಲ್ಲ ಡಿಗ್ರಿಗಳು ಮಾಡ್ತಾರಲ್ಲ, ಅದಕ್ಕಿಂತ ಜಾಸ್ತಿನೇ ನನಗೆ 13 ದಿವಸಗಳಲ್ಲಿ ಅನುಭವನ ಪಡ್ಕೊಂಡೆ.
ನನ್ನ ಅನುಭವದ ಬುಕ್ ಇಲ್ಲಿದೆ. ಇದರಲ್ಲಿ 15 ಫಾರ್ಮುಲಾ ಇದೆ. 25 ವರ್ಷದಿಂದ ಈ ಬುಕ್ಕನ್ನು ಇಟ್ಕೊಂಡಿದ್ದೇನೆ. ನನಗೇನಾದರೂ ಬಿಸ್ನೆಸ್ ಮಾಡಬೇಕು ಅಂದರೆ ಆ ಫಾರ್ಮುಲಾ ತೆಗೆದು ನೋಡ್ತೇನೆ. ಅದರಲ್ಲಿ 15 ಫಾರ್ಮುಲಾ ಇದೆ. ಕಾನ್ಫಿಡೆನ್ಸ್, ಆಪರ್ಚುನಿಟಿ, ಬಾಡಿ ಲ್ಯಾಂಗ್ವೇಜ್, ಬ್ಯಾಂಕ್ ರಿಲೇಷನ್ಶಿಪ್, ಈ ಥರ 15 ಫಾರ್ಮುಲಾ ಏನಿದ್ದಾವೆ. ಆ ಫಾರ್ಮುಲಾ ಬಗ್ಗೆ ಒಂದೊಂದು ದಿವಸನೂ ನನಗೆ ಆ ತರಬೇತಿಯನ್ನು ಮಾಡಿಕೊಡು. 13 ದಿವಸ ತರಬೇತಿ ಭಾಳ ಅದ್ಭುತವಾಯಿತು. ನಮ್ಮ ಬ್ಯಾಂಕಲ್ಲಿ ಎಕಾನಮಿ ಚೆನ್ನಾಗಿದೆ. 1,000 ಕೋಟಿ ಇದ್ದರೆ 600 ಕೋಟಿ ಮಾತ್ರ ಆಚೆ ಕೊಡ್ತಾರೆ. ಇನ್ನು 400 ಕೋಟಿ ಧೂಳು ಕೂತಿದೆ. ಇದನ್ನು ತೆಗೆದು ಬಿಸ್ನೆಸ್ ಮಾಡೋವಂಥ ಯುವಕರು ಈಚೆಗೆ ಬರಬೇಕು. ಮತ್ತು ಅದು ಪಬ್ಲಿಕ್ ಮನಿ, ಅದು ವಾಪಸ್ ಹಿಂದಿರಿಸುವಂಥ ಜನ ಬರಬೇಕು. ಇದನ್ನು ನನಗೆ ರೂಟ್ ಸೆಟ್ಟಲ್ಲಿ ಹೇಳ್ಕೊಟ್ರು. ಮತ್ತು ಒಬ್ಬ ಉದ್ಯಮಿಗೆ ಈ ಸಮಾಜದಲ್ಲಿ ಭಾಳ ಗೌರವ ಇದೆ. ಮತ್ತು ಜೊತೆಗೆ ಒಬ್ಬ ನೌಕರರಿಗೆ ನಿವೃತ್ತಿ ಇದೆ. ನಮ್ಮ ಉದ್ಯಮಿಗಳಿಗೆ ನಿವೃತ್ತಿ ಇಲ್ಲ. ನಿಮಗೆ ಪೆನ್ಷನ್ಸ್ ಇದೆ, ನಮಗೆ ಪೆನ್ಷನ್ಸ್ ಇಲ್ಲ. ಎಷ್ಟು ಬೇಕಾದ್ರೂ ದುಡಿಬೋದು ಅಂತೇಳಿ ಇಂಥ ಒಂದು ರೂಟ್ ಸೆಟ್ ಸಂಸ್ಥೆ ನಮ್ಗೆ ಹೇಳ್ಕೊಡ್ತು. ಮತ್ತು ಬಿಸ್ನೆಸ್ಸಲ್ಲಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅದ್ರ ಜೊತೆಗೆ ಸ್ಥಿರ ಬಂಡವಾಳ ಕಡಿಮೆ ಮಾಡ್ಕೋಬೇಕು, ದುಡಿಮೆ ಬಂಡವಾಳ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಈ 13 ಫಾರ್ಮುಲಾ ಮೇಲೆ ನಾನು ಇನ್ವಾಲ್ವ್ಮೆಂಟ್ ತಗೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಸರ್, ಇವತ್ತು ನೀವು ಯಶಸ್ವಿ ಉದ್ಯಮಿ ಆಗಿದ್ದೀರಾ. ನಿಮ್ಮ ಉದ್ಯಮದ ಬಗ್ಗೆ ಕೂಡ ಹೇಳಿ, ನಿಮ್ಮ ಟರ್ನ್ ಓವರ್ ಬಗ್ಗೆ ಹೇಳಿ. ಟರ್ನೋವರ್ ಎಷ್ಟು? ಹಾಂ, ನನಗೆ 95,000 ಸಾಲ ಕೊಡ್ತು. ಬ್ಯಾಂಕಲ್ಲೂ ಒಂದು ಟಾಸ್ಕ್ ಕೊಟ್ಟಿರು ನನಗೆ. ಯಾರೋ ಹಿಂದೆ ಲೋನ್ ತೊಗೊಂಡಿದ್ರು, ಈ ಥರ ರೂಟ್ ಸೆಟ್ ಟ್ರೈನಿ PM ಬೈನವರು. ಈ ಸಾಲ ಕಟ್ಟಿಲ್ಲ, ಇವ್ರನ್ನ ಕರ್ಕೊಂಬಂದು ಸಾಲ ತೀರ್ಸಿದ್ರೆ ನಿನ್ಗೆ ಸಾಲ ಕೊಡ್ತೀನಿ ಅಂದರು. ನಾನು ಅವ್ರನ್ನ ಕರ್ಕೊಂಬಂದು ನಮ್ಮಂಥವ್ರಿಗೆ ಸಾಲ ಸಿಗ್ತಾ ಇಲ್ಲ ಅಣ್ಣ ಬಾ ಅಂತೇಳಿ ಆ ಒಂದು 25,000 ಲೋನನ್ನು ಕಟ್ಟಿಸ್ದೆ. ನನಗೆ ಮ್ಯಾನೇಜರೇ ಅಪ್ಲಿಕೇಶನ್ ಮಾಡಿ 95,000 ಲೋನ್ ಕೊಟ್ಟರು. ನನ್ನ ಹತ್ರ 30,000 ಇತ್ತು. 1,25,000 ರೂಪಾಯಲ್ಲಿ ನನಗೆ ಈ ಫಾರ್ಮುಲಾ ಎತ್ಕೊಂಡೆ. ದುಡಿಮೆ ಬಂಡವಾಳ, ಸ್ಥಿರ ಬಂಡವಾಳ. ಕೇವಲ 10,000 ಅಂಗಡಿ ಅಡ್ವಾನ್ಸ್ ಕೊಟ್ಟೆ. 10,000ದಲ್ಲಿ ಸುಮಾರು 50,000 ರೂಪಾಯಿ ಆಗೋಂಥ ಫರ್ನಿಚರ್ನ ಸ್ಥಿರ ಬಂಡವಾಳ ಕಡಿಮೆ ಮಾಡಬೇಕಲ್ವಾ, ಹಾಗಾಗಿ ಸೆಕೆಂಡ್ ಹ್ಯಾಂಡ್ ತೊಗೊಂಬಂದು ಶುರು ಮಾಡಿದೆ. 95,000 ಮೂಲ ಬಂಡವಾಳ ಆಯಿತು, ಸ್ಥಿರ ಬಂಡವಾಳ 15,000 ಆಯಿತು. 1,20,000 ಉದ್ಯಮ ಶುರು ಮಾಡಿದೆ. ಇವತ್ತು 1,25,000 ಕೊಟ್ಟಂಥ ಬ್ಯಾಂಕು, 95,000 ಕೊಟ್ಟಂಥ ಬ್ಯಾಂಕು 103 ಕೋಟಿ 19 ಲಕ್ಷ ರೂಪಾಯಿ ನಂದು ಇವತ್ತಿಗೆ ಲೋನ್ ಇದೆ. ಅಂದರೆ ಟರ್ನ್ ಓವರ್ ನೀವು ಎಷ್ಟೇ ಒಂದೇ ಯೋಚನೆ ಮಾಡ್ಕೊಳ್ಳಿ. 95,000 ಹಿಂದಿರಿಸ್ದೆ, 3 ಲಕ್ಷ ಕೊಡ್ತು. 3 ಲಕ್ಷನ ಹಿಂದಿರಿಸ್ದೆ, 18 ಲಕ್ಷ ಕೊಡ್ತು. 18 ಲಕ್ಷನ ಬ್ಯಾಂಕ್ ಹಿಂದಿರಿಸ್ದೆ, 44 ಲಕ್ಷ ಕೊಡ್ತು. 44 ಲಕ್ಷ ಹಿಂದಿರಿಸ್ದೆ, 95 ಲಕ್ಷ ಕೊಡ್ತು. ಇದೇ ರೀತಿ ನನ್ನ ಜರ್ನಿ. ನಾನು 95,000 ಸಾಲ ತೊಗೊಳ್ಬೇಕಾದ್ರೆ 3 ತಿಂಗಳು ಟೈಮ್ ಹಿಡಿದಿತ್ತು. ಈಗ ಎಲ್ಲ ಬ್ಯಾಂಕು ನನ್ನ ಹತ್ರನೇ ಬರ್ತಾ ಇದೆ. ಒಂದೇ ಒಂದು ಅಕೌಂಟ್ ಓಪನ್ ಮಾಡಿ, ನಿಮ್ಗೆ ಏನೋ ಲೋನ್ ಆದರೂ ಬೇಕಂದರೆ ಅರ್ಜೆಂಟಾಗಿ ನಮ್ಮ ಬ್ಯಾಂಕಿಂದ 4 ಕೋಟಿ ಕೊಡಬೇಕು, ಯಾರಾದ್ರು ಇದ್ದರೆ ಕೊಡಿ ಅಂತ ಹೇಳ್ತಾರೆ. ಇವತ್ತು 103 ಕೋಟಿ ಸಾಲ ಇದೆ. ಅಂದರೆ ಒಂದು ಸಣ್ಣ ಕ್ಯಾಸೆಟ್ ಅಂಗಡಿ, ಬಟ್ಟೆ ಅಂಗಡಿ ಶುರು ಮಾಡಿದ್ದು. ಇವತ್ತು CNR ಟೆಕ್ಸ್ಟೈಲ್, CNR ಲಾಜಿಸ್ಟಿಕ್ ಪಾರ್ಕ್, CNR ಟೆಕ್ನಾಲಜಿ, CNR ಹಾಸ್ಪಿಟಲ್. ಈಗ ಹೊಸದಾಗಿ ನೆಕ್ಸ್ಟ್ ಮಂತು ಜ್ಯೂವೆಲ್ ಆ್ಯಂಡ್ ಡೈಮಂಡ್ ಬರ್ತಾ ಇದೆ. ಅದ್ರ ಜೊತೆಗೆ ಹಿತಚಿಂತನ ಚಾರಿಟಬಲ್ ಟ್ರಸ್ಟ್ ಅಂತ ಇಟ್ಕೊಂಡು ಇವತ್ತು ಸರ್ವಿಸ್ ಮಾಡ್ತಾ ಇದ್ದೇನೆ. ನಾನೇ ಒಂದು ಗೌರ್ಮೆಂಟ್ ಕೆಲಸ ತೊಗೊಂಡಿದ್ದೆ ಸಿವಿಲ್ ಕಾಂಟ್ರಾಕ್ಟರ್ ಆಗಿ. ಅದರ ಅನುಭವದ ಮೇಲೆ ಪ್ರೈವೇಟ್ ಲೇಔಟ್ಗಳನ್ನ ಶುರು ಮಾಡಿದೆ ಮಾಡೋಣ ಅಂತೇಳಿ. ಅದಾದಮೇಲೆ ನಾನೇ ಯಾಕೆ ಲೇಔಟ್ ಮಾಡಬಾರ್ದು ಅಂತೇಳಿ ಒಂದು ಒಳ್ಳೆ ಸಂಸ್ಥೆ ಇಟ್ಕೊಂಡು ಡೆವಲಪರ್ ಕೂಡ ಆಗಿದ್ದೇನೆ. ನಾನು ಓದಿದ ಸ್ಕೂಲು ಅದೇ ಸ್ಕೂಲ್ಗೆ ಎಡೆಡ್ ಸ್ಕೂಲ್ ಅದು, ಅದಕ್ಕೆ ಸೆಕ್ರೆಟರಿ ಆಗಿ ಇವತ್ತು ನಾನೇ ಸುಮಾರು 5 ಕೋಟಿ ವೆಚ್ಚದಲ್ಲಿ ಇನೋವೇಷನ್ ಮಾಡಿ ಈಗ ಸ್ಕೂಲ್ ಕೂಡ ನಡೆಸ್ತಾ ಇದ್ದೇನೆ. ಈಗ ಆಮೇಲೆ ಒಂದು ಹೇಳಿದರು, ನಿಮಗೆ ಅಧಿಕಾರ ನಾವು ಹುಡಿಕೊಂಡು ಹೋಗಬಾರ್ದು, ಅಧಿಕಾರ ನಮ್ಮ ಹತ್ರಕ್ಕೆ ಬರುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. 2010ರಲ್ಲಿ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡೆ. ವಿತೌಟ್ ಕರಪ್ಟಿವ್ 5 ವರ್ಷ ಕೆಲಸ ಮಾಡಿದೆ. ಇಡೀ ರಾಜ್ಯಕ್ಕೆ 2ನೇ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿಕೊಟ್ಟೆ. 2ನೇ ಬಾರಿಗೆ ಎಲ್ಲ ಹಳ್ಳಿಯವರು ನೀವು ಎಲೆಕ್ಷನ್ ನಿಲ್ಲಬೇಡಿ, ನಾವು ಗೆಲ್ಲಿಸ್ತೇವೆ ಅಂತೇಳಿ ಯುನಾಮಿನಸ್ ಸದಸ್ಯರು ಮಾಡಿದ್ರು. 3ನೇ ಬಾರಿ ಸದಸ್ಯರು ಮಾಡಿದ್ರು. ಅದಾದಮೇಲೆ ಅಲ್ಲಿ ಒಂದು ಕೃಷಿ ಬ್ಯಾಂಕ್ ಇರಲಿಲ್ಲ. ಒಂದು ಕೃಷಿ ಬ್ಯಾಂಕ್ ತೊಗೊಂಡು ಬಂದೆ. ನಾನು 2 ಲಕ್ಷ ರೂಪಾಯಿ ಶೇರ್ ಕಲೆಕ್ಟ್ ಮಾಡಿ ಬ್ಯಾಂಕ್ ಸ್ಟಾರ್ಟ್ ಮಾಡಿದೆ. ಇವತ್ತು 5 ಕೋಟಿ ಟರ್ನ್ ಓವರ್ ನಡೀತಾ ಇದೆ. 12 ವರ್ಷದಿಂದ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ರೋಟರಿ ಕ್ಲಬ್ ಲಿಟ್ರಸಿ ಚೇರ್ಮನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದೇನೆ. ಮೊನ್ನೆ ಕಳೆದ TAPC ಚುನಾವಣೆಯಲ್ಲಿ ಯುನಾಮಿನಸ್ ಆಗಿ ಆಯ್ಕೆ ಆಗಿದ್ದೇನೆ. ಅದಲ್ಲದೆ ಇದೆಲ್ಲವನ್ನ ನೋಡಿ ಕಾವಂದರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ನಿರ್ದೇಶನಾಗಿ ಕೆಲಸ ಮಾಡಿಕೊಟ್ರು. ಮತ್ತು ಇಷ್ಟೆಲ್ಲ ಇದ್ರೂ ನನ್ನ ಹತ್ರ ಇನ್ನೂ ಸಮಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ ರೂಟ್ ಸೆಟ್ ಸಂಸ್ಥೆ. ಖಂಡಿತ ಇದು ಬರೀ ನಿಮ್ಮ ಯಶಸ್ಸು ಅಷ್ಟೇ ಅಲ್ಲದೆ ಆ ಯೋಜನೆ, ರೂಟ್ ಸೆಟ್ ಯೋಜನೆಯ ಯಶಸ್ಸು ಕೂಡ ಅಂತ ನಾವು ಇಲ್ಲಿ ಹೇಳ್ಬೋದು. ಇನ್ನು ನಮ್ಮ ಜೊತೆಗೆ ಡೊರೆಟಾ ಕ್ರಿಸ್ಟಾಬೆಲ್ಲ ಅವರು ಕೂಡ ಇದ್ದಾರೆ. ಮೇಡಮ್, ನಿಮ್ಮ ಅನುಭವ ರೂಟ್ ಸೆಟ್ ಜೊತೆ ಹೇಗಿತ್ತು ಅಂತ? ನಮಸ್ತೆ. ನಾನು RD ಗ್ಯಾಸ್ ಆ್ಯಂಡ್ ಕಿಚನ್ ಎಕ್ವಿಪ್ಮೆಂಟ್ಸ್ ಅಂತ ಒಂದು ಕಮರ್ಷಿಯಲ್ ಕಿಚನ್ ಎಕ್ವಿಪ್ಮೆಂಟ್ಸ್ ಮಾಡೋ ಅಂಥ ಒಂದು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೀನಿ. ಇಲ್ಲೇ ಬೆಂಗಳೂರಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ.
ನಾನಿವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ನಾನೊಬ್ಬ ಉದ್ಯಮಿ ಅಂತ. ಬಟ್ ಯಾವತ್ತೂ ಕನಸು ಮನಸ್ಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಉದ್ಯಮಿ ಆಗ್ತೀನಿ ಅಂತ. ಯಾಕೆ ಅಂದರೆ ನಾನು ಬೆಳೆದು ಬಂದಿದ್ದು ಹುಟ್ಟಿರೋದು ಆ ಥರದ ಮನೆಯಲ್ಲಿ. ನನ್ನ ಇಬ್ಬರು ತಂದೆ ತಾಯಿಗಳು ಅನಾಥರು. ಸೊ ನನಗೆ ಒಂದೇ ಆಸೆ ಇದ್ದಿದ್ದು ನಾನು ಶ್ರೀಮಂತಲಾಗಿ ಬದುಕಬೇಕು, ನನಗೆ ಬೇಕಾಗಿದ್ದು ತಗೊಳ್ಳೋ ಥರ ಇರಬೇಕು ನಾನು ಅಂತ. ಯಾಕಂದರೆ ನಮಗೆ ತಿನ್ನೋದಕ್ಕೂ ಕಷ್ಟ ಇತ್ತು, ಹೊಸ ವಸ್ತುಗಳನ್ನ ತಗೊಳ್ಳೋದು ತುಂಬ ಕಷ್ಟ ಇತ್ತು. ಹಾಗೋ ಈಗೋ SSLC ಪಾಸ್ ಆದಮೇಲೆ ನಮ್ಮ ತಾಯಿಗೆ ಕಾಲೇಜಿಗೆ ಸೇರ್ಸೋಕ್ಕೆ ದುಡ್ಡಿಲ್ದಲೇ 1 ವರ್ಷ ಟೈಮ್ ವೇಸ್ಟ್ ಮಾಡಿ ಮತ್ತೆ ನಾನು ಸೆಕೆಂಡ್ PUC ತನಕ ಓದಿದಾಗ ನನಗೆ ಅನ್ನಿಸ್ತು ನಾನು ಇಲ್ಲೇ ಇದ್ದರೆ ನಾನು ಶ್ರೀಮಂತಲಾಗೋಕ್ಕಾಗೋದಿಲ್ಲ, ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ನಾನು ಬೆಂಗಳೂರಲ್ಲಿರೋರನ್ನ ನಾನೇ ಇಷ್ಟಪಟ್ಟು ಮದುವೆ ಆದೆ. ಯಾಕೆ ಅಂದರೆ ಶ್ರೀಮಂತಲಾಗ್ಬೋದು ಅಂತ. ಬೆಂಗಳೂರಲ್ಲಿರೋರೆಲ್ಲ ಶ್ರೀಮಂತರಂತ. ಬಟ್ ಬಂದಮೇಲೆ ಗೊತ್ತಾಯಿತು ಅದು ನಾನು ಅಂದ್ಕೊಂಡಿದ್ದೆಲ್ಲ ಸುಳ್ಳು, ತಪ್ಪು ಅಂತೇಳ್ಬಿಟ್ಟು. ಹೇಗಾದರೂ ಏನು ಜೀವನ ಮಾಡೋದೀಗ, ವಾಪಸ್ಸು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಂದು ಫಸ್ಟ್ ಸಂಬಳ 400 ರೂಪಾಯಿ ಲಾಟ್ರಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇದೇ ಥರ ಜೀವನ ನಡೀತಾ ಇತ್ತು. ಬಟ್ ತುಂಬ ಕಷ್ಟ ಜೀವನ, ಬೇಡ ಜೀವನ ಅಂತ ಅನ್ನಿಸ್ತಾ ಇತ್ತು. ಸೊ ಆಗ ನಾನೊಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಏನಾದರೂ ಮಾಡೋಣ ಅಂತ ಮುಂದೆ ಹೋದಾಗ ಬ್ಯಾಂಕಿಂದ ನನ್ನನ್ನು ರೂಟ್ಸೆಟ್ ಸಂಸ್ಥೆಗೆ ತರಬೇತಿ ಕಳಿಸಿದ್ರು. ಸಿಂಡಿಕೇಟ್ ಬ್ಯಾಂಕಿಂದ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ಲೋನಿಗೋಸ್ಕರನೇ. ನಾನು 13 ದಿನಗಳ EDP ತರಬೇತಿನ ನಾನು ಅಲ್ಲಿ ಪಡ್ಕೊಂಡೆ. ಅಲ್ಲಿ ಹೋಗಿ ಬಂದಮೇಲೆ ನಾನು ಯಾವತ್ತೂ ಹಿಂತಿರುಗಿ ನೋಡಲೇ ಇಲ್ಲ. ನಾನು ಏನು ಆಗಬೇಕಾಗಿತ್ತೋ, ಏನು ಆಗಬೇಕು ಅಂದ್ಕೊಂಡಿದ್ನೋ ಅದಾದೆ. ಯಾಕೆ ಅಂತಂದರೆ ನನಗೆ ಅಲ್ಲಿ ಗೊತ್ತಾಯಿತು ಜೀವನದಲ್ಲಿ ಗುರಿ ಅಂದರೆ ಏನು, ಗುರಿ ಹೇಗೆ ತಲುಪಬೇಕು, ಮಾತುಗಾರಿಕೆ ಯಾವ ಥರ ಇರಬೇಕು, ಸಮಯ ಯಾವ ಥರ ನಿರ್ವಹಣೆ ಮಾಡಬೇಕು, ಆತ್ಮವಿಶ್ವಾಸ ಅಂದರೆ ಏನು, ಸಮಸ್ಯೆಗಳು ಯಾವ ಥರ ಬರುತ್ತೆ ಅದನ್ನು ಯಾವ ಥರ ಬಗೆಹರಿಸಬೇಕು, ನಮ್ಮ ಪ್ರಾಜೆಕ್ಟ್ ರಿಪೋರ್ಟನ್ನು ನಾವೇ ಹೇಗೆ ತಯಾರಿಸಬೇಕು, ಅದನ್ನೆಲ್ಲ ಈಗ ನಮ್ಮ ಜನಾರ್ದನ್ ಸರ್ ಹೇಳ್ದಂಗೆ ಬರೀ ಪಾಠಗಳಿಂದ ಅಲ್ಲ, ಆಟಗಳನ್ನು ಆಡಿಸಿ ಆ ಆಟದಲ್ಲಿ ನಮಗೆ ಗೊತ್ತಾಯಿತು ನಾವು ಒಬ್ಬ ಗ್ರಾಹಕನ ಹತ್ರ ಯಾವ ಥರ ವರ್ತಿಸ್ಬೇಕು, ಗ್ರಾಹಕರಿಗೆ ತೃಪ್ತಿಪಡಿಸೋದು ನಾವು ಯಾವ ಥರ ಅಂತೇಳ್ಬಿಟ್ಟು ಅಲ್ಲಿ ಗೊತ್ತಾಯಿತು ನಮಗೆ. ಆಟದಿಂದ ನಮಗೆ ನಾನು ಒಬ್ಬಳೇ ಎಷ್ಟು ಮಾಡ್ಬೋದು, ಇತರರ ಸಹಕಾರದಿಂದ ನಾನು ಎಷ್ಟು ಮಾಡ್ಬೋದು, ಪ್ರತಿಯೊಂದು ಗೊತ್ತಾಯಿತು. ಆಗ ನಂದು 13 ದಿನ ತರಬೇತಿ ಮುಗಿದ ಮೇಲೆ ನಾನೊಬ್ಬ ಉದ್ಯಮಿ ಆಗ್ತೀನಿ ಅಂತ ಭರವಸೆ ಬಂತು. ಆ ಒಂದು ತರಬೇತಿಯಿಂದ ನಾನಿವತ್ತು ಉದ್ಯಮಿ ಆಗಿದ್ದೀನಿ. ಅದೇ ತರಬೇತಿಯಿಂದ ನನಗೆ 2008ನೇ ಇಸ್ವಿಯಲ್ಲಿ ಮಿಸ್ಟರ್ ಮಾಂಟೆಕ್ಸಿಂಗ್ ಆಲೂವಾಲಿಯಾ ಅವರಿಂದ ನ್ಯಾಷನಲ್ ಲೆವೆಲ್ ಅವಾರ್ಡ್ ಕೂಡ ಬಂತು. ನಾನು ಅಂದ್ಕೊಂಡೇ ಇರಲಿಲ್ಲ, ಯಾಕಂದರೆ ರೋಡ್ ಸೈಡ್ ದೋಸೆನ ಕೂಡ ನಾನು ಊಹಿಸೋಕ್ಕೂ ಆಗದೆ ಇರೋಂಥವಳು ತಿನ್ನೋದಕ್ಕೆ. ತಾಜ್ ಹೋಟ್ಲಲ್ಲಿ ನನಗೆ ಅವಾರ್ಡ್ ಕೊಟ್ಟರು, ನನಗೆ ಫ್ಲೈಟ್ ಟಿಕೆಟ್ ಕೊಟ್ಟರು ನನಗೆ ಮತ್ತು ನಮ್ಮ ಮನೆಯವರಿಗೆ. ಅದೇ ಫಸ್ಟು ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದು, ತಾಜ್ ಹೋಟ್ಲಲ್ಲಿ ಉಳ್ಕೊಂಡಿದ್ದೆ. ಆ ಒಂದು ಅವಾರ್ಡಿಂದ ನನ್ನನ್ನು ಒಂದು ಆರ್ಗನೈಸೇಷನಿಂದ ವರ್ಲ್ಡ್ ವೈಡ್ ವುಮೆನ್ ಕಾನ್ಫರೆನ್ಸಿಗೆ ಇಟಲಿಗೆ ಕರ್ಕೊಂಡು ಹೋಗಿದ್ದರು. 10 ದಿನಗಳ ಕಾಲ ನಾನು ಇಟಲಿಯಲ್ಲಿ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ನಾನು ಭಾರತೀಯಳು ಅಂತ ಹೇಳೋದಕ್ಕೆ. ಯಾಕೆಂದರೆ ರೂಟ್ಸೆಟ್ ಅಂತ ಸಂಸ್ಥೆ ನಮಗೆ ಕೊಟ್ಟಿರುವಂಥ ಮೌಲ್ಯಗಳು, ಜೀವನನ ಹೇಗೆ ನಡೆಸಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋದು ನಾವು ಇನ್ನೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಇಡೀ ಪ್ರಪಂಚದಲ್ಲಿ. ಧನ್ಯವಾದಗಳು ಚಿರಋಣಿ ಮೇಡಮ್. ಇಷ್ಟೊತ್ತವರೆಗೂ ನೀವೆಲ್ಲರೂ ಕೂಡ ನಮ್ಮ ಜೊತೆಗೆ ಇದ್ದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಕ್ಕೆ. ಇನ್ನು ಮುಂದೆ ಸರ್ ಸಮ್ಮಪ್ ಮಾಡುವಾಗ ಈಗ ದೇಶದಲ್ಲಿ 609 ಜಿಲ್ಲೆಗಳಲ್ಲಿ 609 ಆರ್ಸೆಟ್ಗಳು ಕೆಲಸ ಮಾಡ್ತಾಯಿದೆ. 2 ಲಕ್ಷ ತರಬೇತಿಗಳನ್ನು ಮುಗಿಸಿದ್ದೇವೆ. 55 ಲಕ್ಷ ಜನರಿಗೆ ತರಬೇತಿ ಕೊಟ್ಟಿದ್ದೇವೆ. 40 ಲಕ್ಷ ಜನ ಇವತ್ತು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ರಾಮಸ್ವಾಮಿ ಥರ, ದರೆಟ ಕೃಷ್ಣಬೆಲ್ಲ ಥರ ಒಳ್ಳೆ ಸುಗ್ಗಿ ಜೀವನ ನಡೆಸ್ತಾ ಇದ್ದಾರೆ. ಇದರ ಮಲ್ಟಿಪ್ಲೇಯರ್ ಎಫೆಕ್ಟ್ ಪ್ರಕಾರ ಸುಮಾರು 3 ಕೋಟಿ ಜನರಿಗೆ ಈ ರೂಟ್ಸೆಟ್ ಸಂಸ್ಥೆ, ಈ ಆರ್ಸೆಟ್ಗಳು ಒಂದು ಜೀವನವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ರಾಮಸ್ವಾಮಿ ಅವ್ರನ್ನ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಿನ ಒಂದು ಸೆಕ್ರೆಟರಿ ಲೆವೆಲ್ ಮೀಟಿಂಗಲ್ಲಿ ಕರ್ಕೊಂಡು ಹೋಗಿದ್ದೆ. ಪ್ರೆಸೆಂಟೇಷನ್ ಮಾಡಿ ಇದೇ ಥರ ಮಾತಾಡಿದ ಮೇಲೆ ಅಲ್ಲೊಬ್ಬರು ಒರಿಸ್ಸಾದ ಪ್ರಿನ್ಸಿಪಲ್ ಸೆಕ್ರೆಟರಿ ಸಾರಂಗಿ ಮೇಡಮ್ ಅನ್ನೋರು ಬಂದು ಇವ್ರದ್ದು ಇನ್ಕಮ್ ಎಷ್ಟಿದೆ ತಿಂಗಳಿಗೆ ಅಂದರು. ಸುಮಾರು 20-22 ಲಕ್ಷ ಅಂತ ಹೇಳಿದ್ರು ಇವರು. ಅವ್ರು ಮಧ್ಯಾಹ್ನ ಗಾಬರಿಯಾಗಿ ಊಟ ಮಾಡೋವಾಗ ನಾವು IAS ಆಫೀಸರ್ಸು 3 ಲಕ್ಷ 4 ಲಕ್ಷ ಸಂಬಳಕ್ಕೆ ಸಂತೋಷ ಪಡ್ತೀವಿ, 20-25 ಲಕ್ಷ ತಿಂಗಳು ದುಡಿತಾರೆ ಅಂತ ಹೇಳಿದ್ರೆ ನಾನು ಯಾಕೆ ಬಿಸ್ನೆಸ್ಗೆ ಬರಬಾರ್ದು ಅನ್ನೋ ಉದ್ಗಾರ ತೆಗೆದ್ರು. ಇದು ರೂಟ್ಸೆಟ್ಟಿನ ಮಹತ್ವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.